ಇವತ್ತು ಬೆಳಗಾವಿಯಿಂದ ಇಂಗ್ಲಿ ಚಲೋ ಈ ಕರೆಯನ್ನ ನಮ್ಮ ರಾಜ್ಯ ಅಧ್ಯಕ್ಷರು ಗಂಗಾಧರ ಕುಲಕರ್ಣಿ ಅವರು ಕೊಟ್ಟಿದ್ರಿಂದ ಸೊ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಎಲ್ಲ ಪದಾಧಿಕಾರಿಗಳು, ಹಿಂದೂ ಸಂಘಟನೆಯವರು ಮತ್ತು ಭಾಜಪದವರು ಕೂಡ ಈ ಪ್ರತಿಭಟನೆಗೆ ಕೈ ಜೋಡಿಸಿದ್ದಾರೆ. ಇದೊಂದು ಸಂವಿಧಾನ ಬಾಹಿರ, ಕಾನೂನು ಬಾಹಿರವಾದಂಥ ಒಂದು ಸಣ್ಣ ಗ್ರಾಮದಲ್ಲಿ ಸೊಕ್ಕಿನಿಂದ ನಮ್ಮ ಗೋರಕ್ಷಕರನ್ನ ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದ್ರೆ ಇದು ಪಾಕಿಸ್ತಾನ, ಅಫ್ಘಾನಿಸ್ತಾನ, ತಾಲಿಬಾನ್ ಮಾದರಿಯಲ್ಲಿ ನಡೀತಾ ಇರುವಂತ ಈ ಕುಕೃತ್ಯಕ್ಕೆ ನಾವು ಪ್ರತಿಭಟನೆ ಮಾಡಬಾರ್ದಾ? ಇದನ್ನು ಖಂಡಿಸಬಾರ್ದಾ? ಇವತ್ತು ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಹುಡುಗರ ಮೇಲೆ ಬೇರೆ ಬೇರೆ ರೀತಿಯ ಅಪಾದನೆಗಳನ್ನು ಹಾಕ್ತಾ ಇದ್ದಾರೆ. ಗೋರಕ್ಷಕರು ಯಾರಿದ್ದಾರೆ ಅವರು ಎಂದೂ ಯಾವತ್ತಿಗೂ ಕೂಡ ಡೈವರ್ಟ್ ಆಗುವಂತ ಬೇರೆ ಕುಕೃತ್ಯ ಮಾಡುವಂತವ್ರು ಅಲ್ಲ. ಇದನ್ನು 100ಕ್ಕೆ 100 ನಾನು ಹೇಳ್ತಾ ಇದ್ದೀನಿ. ಸೊ ಒಂದು ಕಂಬಕ್ಕೆ, ಒಂದು ಗಿಡಕ್ಕೆ ಕಟ್ಟಿ ಹೊಡಿತಾರೆ ಅಂತನ್ನುವಂಥದ್ದು ಇದು ಬಹಳ ಗಂಭೀರವಾದಂತ ವಿಷಯ. ಸರ್ಕಾರ, ಡಿಪಾರ್ಟ್ಮೆಂಟು ಬಹಳ ಗಂಭೀರವಾಗಿ ತಗೊಳ್ಬೇಕು, ಅದ್ರ ಬಗ್ಗೆ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಅದನ್ನ ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇರೋದು ನಿಮಗೆ ಶೋಭೆ ತರುವಂತದ್ದಲ್ಲ. ನೀವು ಕಾನೂನು ರಕ್ಷಕರು, ಸಾರ್ವಜನಿಕವಾಗಿ ರಕ್ಷಣೆ ಕೊಡಬೇಕು. ಸೊ ಅದನ್ನು ಬಿಟ್ಟು ಮಾಡ್ತಾ ಇರುವಂತ ಈ ಕುಕೃತ್ಯ ಮಾಡ್ತಾ ಇರುವಂತವರಿಗೆ ರಕ್ಷಣೆ ಕೊಡೋದು, ಅವರನ್ನ ಬಚಾವ್ ಮಾಡೋದು, ಅವರಿಗೆ ಪ್ರೋತ್ಸಾಹ ಕೊಡೋದು, ಕಾಂಗ್ರೆಸ್ಸಿನ ಮಾತು ಕೇಳಿಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದರೂ ಮಾಡಿದ್ರೆ ನಿಮಗೆ ತಿರುಗು ಮಂತ್ರ ಆಗತ್ತೆ. ನಿಮಗೂ ಕೂಡ ಕಂಬಕ್ಕೆ ಕಟ್ಟು ಹೊಡೆಯುವಂತ ಪರಿಸ್ಥಿತಿ ಬರುತ್ತೆ. ಡಿಜಿಹಳ್ಳಿ, ಕೆಜಿಹಳ್ಳಿ, ಶಿವಮೊಗ್ಗ ಘಟನೆ, ಮೈಸೂರು ಉದಯನಗರದಾಗ ಉದಯಗಿರಿಯ ಘಟನೆ, ಹುಬ್ಬಳ್ಳಿಯ ಘಟನೆ ಒಂದ್ಸಲ ನೆನಪು ಮಾಡ್ಕೊಳ್ಳಿ. ಪೊಲೀಸ್ ಸ್ಟೇಷನ್ ನುಗ್ಗಿದ್ರು, ಎಸ್ಪಿಗಳನ್ನು ಓಡಿಸಿದ್ರು, ಪೊಲೀಸ್ ಜೀಪ್ ಅನ್ನು ಉಲ್ಟಾ ಪಲ್ಟಾ ಮಾಡಿ ಸುಟ್ಟು ಹಾಕಿದ್ರು. ಇದು ಯಾಕೆ? ಇವ್ರಿಗೆ ಎಲ್ಲಿ ಬಂತು ಈ ಧೈರ್ಯ? ಇದೇ ರೀತಿಯ ಅವರನ್ನ ಬಚಾವ್ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇರೋದ್ರಿಂದನೇ ಈ ಜಿಹಾದಿ ಮಾನಸಿಕತೆ, ಈ ಅಫ್ಘಾನಿಸ್ತಾನದ ತಾಲಿಬಾನ್ ಮಾನಸಿಕತೆ ನಿರ್ಮಾಣ ಆಗ್ತಾ ಇರೋದೇ ಈ ಕಾರಣದಿಂದ. ಗೋರಕ್ಷಕರಿಂದ ಅಲ್ಲ, ಹಿಂದೂಗಳಿಂದ ಅಲ್ಲ. ಹಿಂದೂ ಕಾರ್ಯಕರ್ತರು ಎಂದೂ ಯಾವತ್ತಿಗೂ ಕೂಡ ಈ ರೀತಿಯ ಕುಕೃತ್ಯ ಮಾಡುವಂತವ್ರಲ್ಲ. ಸೊ ಹಾಗಾಗಿ ನಮಗೆ ಸಿಟ್ಟು ಬಂದಿದ್ದು ಇವತ್ತು ಗೋರಕ್ಷಕರನ್ನ, ಪ್ರಾಮಾಣಿಕವಾಗಿ ಗೋರಕ್ಷಣೆ ಮಾಡುವಂತವರನ್ನ ಮರಕ್ಕೆ ಕಟ್ಟಿ ಹೊಡೆಯುವಂತ ಧೈರ್ಯ ಎಲ್ಲಿ ಬಂತಾರೆ? ಈ ಜಿಹಾದಿ ಗುಂಡಾಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಈ ರೀತಿ ಮಾಡಿದರೆ ಪೊಲೀಸರು ಏನು ಮಾಡುತ್ತಾ ಇಲ್ಲ ಅಂತ ಗೊತ್ತಾಗಿದೆ. ಕಾಂಗ್ರೆಸ್ ಸರ್ಕಾರವು ಏನು ಮಾಡ್ತಾ ಇಲ್ಲ ಅಂತ ಗೊತ್ತಾಗಿದೆ. ಇನ್ನು ಹಿಂದೂ ಸಮಾಜ ಅದಕ್ಕೆ ಉತ್ತರ ಕೊಡಬೇಕಾಗತ್ತೆ ಅಂತನ್ನುವಂತ ಎಚ್ಚರಿಕೆ ಕೊಡ್ತೀನಿ. ಇದಲ್ಲದೆ ಗೋಹತ್ಯೆ ನಿಷೇಧ ಕಾನೂನು ಕರ್ನಾಟಕದಲ್ಲಿ ಜಾರಿ ಇದ್ದಾಗಲೂ ಕೂಡ ನಿರಂತರವಾಗಿ ರಸ್ತೆ ಮೇಲೆ ಓಪನ್ ಆಗಿ ಲಾರಿಗಳಲ್ಲಿ, ಗಾಡಿಗಳಲ್ಲಿ ಆಕಳಗಳನ್ನು ತಗೊಂಡು ಹೋಗ್ತಾ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಬ್ಬರಾದರೂ ಒಂದು ಆಕಳಾದ್ರೂ ಹಿಡಿದಿದ್ರೆ ನೀವು? ಯಾಕೆ ಹಿಂದೂ ಕಾರ್ಯಕರ್ತರ ಕಣ್ಣಿಗೆ ಮಾತ್ರ ಕಾಣುತ್ತೆ? ಯಾಕೆ ಕೋಮು ಗಲಭೆಗಳಾಗ್ತವೆ? ಇದೇ ಕಾರಣದಿಂದ. ನೀವು ನಿಮ್ಮ ಕರ್ತವ್ಯ ಮಾಡ್ತಾ ಇಲ್ಲ. ಅದಕ್ಕೆ ಕಾಂಗ್ರೆಸ್ಸಿನ ಮಾತು ಕೇಳಬೇಡಿ, ಯಾವುದೇ ರಾಜಕೀಯ ಪಕ್ಷದವರ ಮಾತು ಕೇಳಬೇಡಿ. ಕಾನೂನು ಏನ್ ಹೇಳುತ್ತೆ ಅದನ್ನು ರೌಡಿ ಶೀಟರ್ ಇರಬಹುದು. ಈಗ ಯಾರ್ಯಾರಿಗೆ ರೌಡಿ ಶೀಟರ್ ಮಾಡ್ತಾ ಇದ್ದಾರೆ ಅಂತನ್ನುವಂಥದ್ದು ಗೊತ್ತಿದೆ. ಕಲ್ಲಡ್ಕ ಪ್ರಭಾಕರ್ ಭಟ್ರು, ಚಕ್ರವರ್ತಿ ಸೂಲಿಬೆಲೆ, ಪುತ್ತಿಲು, ಇಂಥ ಹಿಂದೂ ಕಾರ್ಯಕರ್ತರಿಗೆ ರೌಡಿ ಶೀಟರ್ ಮಾಡೋದು, ಗಡೀಪಾರ್ ಮಾಡುವಂಥದ್ದು, ಆ ರೌಡಿ ಶೀಟರ್ ಗುಂಡಾ ಆಕ್ಟದ ಬೆಲೆನೇ ಕಳೆದ್ಬಿಟ್ಟಿದ್ದಾರೆ. ಭಯನೇ ಇಲ್ಲ ಇವತ್ತು. ಯಾರು ಬೇಕಾದವ್ರು ರೌಡಿ ಶೀಟರ್ ಮಾಡೋದು. ಸೊ ಹಾಗಾಗಿ ನೀವು ಕೇಂದ್ರ ಯಾವುದನ್ನ
ಬಲವಾಗಿ ಹೇಳಬೇಕು ಅಂತಂದ್ರೆ ಗಿಡಕ್ಕೆ ಕಟ್ಟಿ ಹೊಡೆದಿದ್ದನ್ನು ಹೇಳೋದ್ ಬಿಟ್ಟು ಉಳಿದೆಲ್ಲ ಹೇಳ್ತಾ ಇದ್ದಾರೆ. ಅದನ್ನ ಹೇಳ್ರಿ, ಅದನ್ನ ಹೇಳಿ, ಅದನ್ನ ಕೇಂದ್ರಿತವಾಗಿ ಅದನ್ನ 4 ಜನರನ್ನ ಅರೆಸ್ಟ್ ಮಾಡೋದ? 30-40 ಜನ ಇದ್ದಾರೆ, ಮಹಿಳೆಯರು ಇದಾರೆ ಅಲ್ಲಿ. ಅದನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಹಿಂದೂ ಮುಸ್ಲಿಮರು ಎಲ್ಲಾರು ಹೊಡೆದಿದ್ದಾರೆ ಅಂತೇಳಿ. ಯಾರು ಇಲ್ಲ, ಮುಸ್ಲಿಂ ಗುಂಡಾಗಳು ಮಾತ್ರ ಹೊಡೆದಿದ್ದಾರೆ. ಹಿಂದೂನ ಅರೆಸ್ಟ್ ಮಾಡಿದ ಡ್ರೈವರ್, ಅವನು ಗೋವುಗಳನ್ನು ತಗೊಂಡು ಹೋಗ್ತಾ ಇರುವಂತ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿ ಹಿಂದೂ ಮುಸ್ಲಿಂ ಅಂತನ್ನುವಂತ ಒಂದು ಡೈಲ್ಯೂಟ್ ಮಾಡುವಂತ ಪ್ರಯತ್ನ ಮಾಡ್ತಾ ಇದಾರಲ್ಲ, ಇದು ನಿಮ್ಮ ಘನತೆಗೆ ಶೋಭೆ ತರುವಂತದ್ದಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ಯೋಗ್ಯತೆ ಇದೆ, ಅದು ಯೋಗ್ಯತೆಯನ್ನು ಉಳಿಸ್ರಿ, ಘನತೆ ಉಳಿಸ್ರಿ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಗ್ರಾಮಸ್ಥರು ಹೇಳ್ತಾರೆ, ಯಾರು ಬರುತ್ತೇಡ ನಮ್ಮ ಗ್ರಾಮದಲ್ಲಿ, ನಾವೆಲ್ಲ ಸೌಹಾರ್ದವಾಗಿದ್ದೀವಿ. ಏನ್ ಅವ್ರಪ್ಪಂದ ನನಗ ಗ್ರಾಮ? ಅವ್ರು ಹೊಡಿಬೇಕಾದ್ರೆ ಎಲ್ಲಿ ಹೋಗಿದ್ರು ಅವರು? ಯಾರ್ಯಾರು ಹೊಡೆದಿದ್ದಾರೆ ಅವ್ರನ್ನ ಹೊಡಿಲಿ ಅವರು, ಅಥವಾ ಹಿಡಿದುಕೊಳ್ಳಿ ಅವರು? ಈಗ ಗ್ರಾಮಸ್ಥರು ಅಂತ ಹೇಳ್ತಾ ಇದಾರೆ. ಅದು ಎಲ್ಲ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿದೆ. ಅದು ಗ್ರಾಮಸ್ಥರಲ್ಲ, ಅದು ಯಾರನ್ನೋ ಒತ್ತಡ ಮಾಡಿ ಏನೋ ಮಾಡಿ ಇದನ್ನ ಘಟನೆಯನ್ನು ಇಡೀ ರಾಜ್ಯ ಅಲ್ಲ, ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ ಇದು. ಸೊ ಈ ತಾಲಿಬಾನ್ ಮಾದರಿಯ ಜಿಹಾದಿಗಳ ಮಾನಸಿಕ ಸ್ಥಿತಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಅದರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ಉಳಿದೆಲ್ಲ ಡೈವರ್ಟ್ ಮಾಡುವಂತ ಪ್ರಯತ್ನವನ್ನ ಮಾಡಬೇಡ್ರಿ ಅಂತನ್ನುವಂಥದ್ದು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಗೋವಿನ ಸಲುವಾಗಿ ಸಾಯೋಕೆ ತಯಾರಿದೀವಿ ನಾವು, ಗೋವಿನ ಸಲುವಾಗಿ ಸಾಯಿಸಾಕು ತಯಾರಿದೀವಿ ನಾವು. ಸಾವಿರಾರು ವರ್ಷದಿಂದ ಈ ದೇಶದಲ್ಲಿ, ಈ ನೆಲದಲ್ಲಿ ಅನ್ನ ಹಾಕ್ತಾ ಇದ್ದಾರೆ, ನಮಗೆ ಔಷಧಿ ಕೊಡ್ತಾ ಇದೆ. ನಡೆದಾಡುವ ದೇವರು ಅಂತ ಹೇಳುವಂತ ಆ ಕಾಮಧೇನುವನ್ನು ಇವತ್ತಿನ ತನಕ ಕತ್ತರಿಸ್ತಾ ಇದಾರಲ್ಲ, ನಮಗೆ ಸಿಟ್ಟು ಬರುದಿಲ್ಲೇನ್ರಿ? ನಿಮಗೆ ತಿನ್ನೋಕೆ ಬೇಕಾದಷ್ಟು ಪ್ರಾಣಿಗಳಿದಾವೆ, ಮುಸ್ಲಿಂ ಸಮಾಜದವ್ರು ಬೇಕಾದಷ್ಟು ಪ್ರಾಣಿಗಳು ತಿನ್ನಿ, ಆದ್ರೆ ಗೋವನ್ನು ಬಿಟ್ಟು ಅಂತನ್ನುವಂಥದ್ದು ಹೇಳ್ತಾ ಇದ್ದೀವಿ. ಸೊ ಇನ್ನು ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್, ಕಾಂಗ್ರೆಸ್ ಸರ್ಕಾರ ಸುಧಾರಣೆ ಮಾಡ್ಕೊಳ್ಳೋದೇ ಇದ್ರೆ ಹಿಂದೂ ಸಮಾಜ ಸಿಡಿದೇಳುತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹೋಗ್ಲಿಲ್ಲ ಅಂದ್ರೆ ಅರೆಸ್ಟ್ ಆಗ್ತೀವಿ, ಅವ್ರು ಏನ್ ಮಾಡ್ತಾರೋ ಮಾಡ್ಲಿ, ನಾವಂತೂ ಬಿಡುದಿಲ್ಲ, ನಾವು ಹೋಗೋ. ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತೇಳಿ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ನೋಡಿ. 2 ದಿನದ ಹಿಂದೆ, ಘಟನೆಯ 2 ದಿನದ ಹಿಂದೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಇಂತಹ ಸಂದರ್ಭದಲ್ಲಿ ಸೋ ಮೋಟಿವ್ ಕೇಸ್ ಇಮಿಡಿಯೇಟ್ ಹಾಕೊಂಡು ಅದರ ಸಂಬಂಧಪಟ್ಟಂತ ಪ್ರಕ್ರಿಯೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಸೋ ಮೋಟಿವ್ ಕೇಸ್ ಮಾಡ್ತಾರೆ ಅಂತ ಅಂದ್ಕೊಂಡು ನಾವು ಕಾಯ್ದಿದ್ದೀವಿ. ಯಾವಾಗ ಇದೆಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ವಿಡಿಯೋ ವೈರಲ್ ಆಯ್ತು, ಇದು ರಿವರ್ಸ್ ಹೊಡೀತು, ಅವಾಗ ಸೋ ಮೋಟಿವ್ ಹಾಕೊಳ್ತಾರೆ. ಮುಂಚೆನೆ ಯಾಕೆ ಹಾಕೊಳ್ಳಿಲ್ಲ? ಕಂಪ್ಲೇಂಟ್ ಇಲ್ಲ ಅಂತ ಅಂಡರ್ಟೇಕಿಂಗ್ ಕೊಡೋಣ, ಅದಕ್ಕೇನು ಕಂಪ್ಲೇಂಟ್ ಕೊಡೋಣ್ರಿ. ಕಂಪ್ಲೇಂಟ್ ಕೊಡೋದಕ್ಕೆ ಏನಿಲ್ಲ, ಕಂಪ್ಲೇಂಟ್ ಆಗಿದೆ. ಅಂಡರ್ಟೇಕಿಂಗ್ ಕೊಟ್ಟಿದ್ರು, ಏನು ಕಂಪ್ಲೇಂಟ್ ಇಲ್ಲ ಅಂತ ಪೊಲೀಸರು ಹೇಳೋದು. ಅದೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಗ. ಆಗತ್ತೆ. ಏನು ಕಂಪ್ಲೇಂಟ್ ಕೊಡೋದಕ್ಕೇನು ನಾವೇನು ಹೆದರೋದಿಲ್ಲ, ಬಿಡೋದಿಲ್ಲ, ಪ್ರಶ್ನೆನೇ ಇಲ್ಲ. ಅಲ್ಲ, ಮನೆಗೆ ನುಗ್ಗಕ್ಕೆಲ್ಲ ಅವಶ್ಯಕತೆ ಏನಿದೆ? ಅನಾವಶ್ಯಕ ಸುಮ್ಮನೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಅವ್ರಾಯ್ತು ಮನೆಗೆ ನುಗ್ಗದಂತ ಹೆಣ್ಮಕ್ಳ ಕಂಪ್ಲೇಂಟ್ ಕೊಡ್ಲೆ, ನಾವು ಹೋಗ್ತೇವೆ, ಹೋಗಕ್ ರೆಡಿ ಇದ್ದೀವಿ. ಇನ್ನೊಂದು ಹಪ್ತಾ ವಸೂಲಿ ಗೋರಕ್ಷಕರು ಎಂದೂ ಮಾಡುವುದಿಲ್ಲ. ಆಯ್ತು, ಹಪ್ತಾ ವಸೂಲಿ ಮಾಡ್ತಾ ಇದ್ದಾರೆ ಅಂತನ್ನುವಂತ ಹೇಳುವಂತವ್ರು ನೀವು ಅವರನ್ನ ಅರೆಸ್ಟ್ ಮಾಡ್ರಿ, ಕಂಪ್ಲೇಂಟ್ ಕೊಡ್ರಿ. ಹಾಗಾದ್ರೆ ಹಪ್ತಾ ವಸೂಲಿ ಇದರ ಹಿಂದೆ ಹಾಗಾದ್ರೆ ಗೋಕಳ್ಳತನ ಇದೆ ಅಂತ ಆಯ್ತಲ್ಲ, ಇದನ್ನು ಒಪ್ಕೊಂಡಾಯ್ತಲ್ಲ. ಅವ್ರು ಗೋ ತಗೊಂಡು ಹೋಗುವಂತವ್ರು ಹಪ್ತಾ ಕೊಡ್ಬೇಕಾದ್ರೆ ತಪ್ಪಿತಸ್ಥರಿದ್ದಾರೆ, ಅವ್ರ ಮೇಲೂ ಕ್ರಮ ಆಗಬೇಕಲ್ಲ. ಇದು ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಗೋರಕ್ಷಕರನ್ನ ಬದನಾಮ್ ಮಾಡುವಂತಹ ಪ್ರಯತ್ನ. ಯಾರ್ಯಾರು ಹಪ್ತಾ ವಸೂಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ನಾರು ಎಷ್ಟೆಷ್ಟು ಮಾಡಿದ್ದಾರೆ ಗೊತ್ತಿದೆ ನಮಗೆ. ವಿಡಿಯೋ ತೋರಿಸ್ಬೇಕಾ? ಸಾಕ್ಷಿ ಕೊಡ್ಬೇಕಾ? ಇವತ್ತು ಸಮಾಜದಲ್ಲಿ ನಿಮ್ಮ ಬಗ್ಗೆ, ಡಿಪಾರ್ಟ್ಮೆಂಟ್ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ, ಕಾಂಗ್ರೆಸ್ನವ್ರ ಬಗ್ಗೆ ಏನ್ ಚರ್ಚೆ ಆಗ್ತಾ ಇದೆ ಹೇಳ್ಬೇಕಾ? ನಾವು ಬಾಯಿ ಬಿಟ್ಟು ಹೇಳ್ಬೇಕಾ? ನಮ್ಮ ಹಿಂದೂ ಕಾರ್ಯಕರ್ತರನ್ನ, ಗೋರಕ್ಷಕರ ಮೇಲೆ ಬದನಾಮ್ ಮಾಡುವಂತಹದ್ದು. ಇದೇ ಮಾದರಿಯಲ್ಲಿ ಶಿವ ಉಪ್ಪಾರನ್ನ ನೀವು ಕೊಂದು ಹಾಕಿದ್ರಿ. ನೀವು ಶಿವ ಉಪ್ಪಾರ ಒಬ್ಬ ಗೋರಕ್ಷಕ ಇದ್ದ, ಮುಚ್ಚ ಹಾಕಿದ್ರೆ ಏನ್ ಮಾಡಿದ್ದ ಅಪರಾಧ ಅವನು? ಸೊ ಅಂಥ ಗೋರಕ್ಷಕರನ್ನ ಕೊಲೆ ಮಾಡಿದಂಥವ್ರನ್ನ ಮುಚ್ಚಾಕುವಂಥವ್ರು ಈಗ ಹಿಡಿದಂಥವ್ರನ್ನ ಬಿಡ್ತೀರ ನೀವು? ಬೇರೆ ಬೇರೆ ರೀತಿಯ ಬಣ್ಣ ಕಟ್ಟಿ, ಬಣ್ಣ ಹಚ್ಚಿ. ಸೊ ಕಾಂಗ್ರೆಸ್ಸಿನ ನೀತಿ ಬಹಳ ದೊಡ್ಡ ಅನಾಹುತ, ಅಪಾಯಕಾರಿ ಇದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಿಗೆ ಧಿಕ್ಕಾರ ಹೇಳ್ತಾ ಇದ್ದೀನಿ ನಾನು.